ರಾಘವೇಂದ್ರ ವರದೇಂದ್ರ ಗುರುಭ್ಯೋ ನಮಃ. ಶ್ರೀ ಸುಯತೀಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ಸುಬದೇಂದ್ರ ತೀರ್ಥ ಗುರುಭ್ಯೋ ನಮಃ. ಸಕಲ ಹರಿದಾಸ ಗುರುಭ್ಯೋ ನಮಃ. ಪೂಜ್ಯ ಅಪಣಾಚಾರ್ಯರಿಗೂ ಪೂಜ್ಯ ಗುರಾಚಾರ್ಯರಿಗೂ ವಿಜಯಲಕ್ಷ್ಮಿಯರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸುತ್ತಾ, ಸಕಲ ಆಧ್ಯಾತ್ಮ ಹರಿದಾಸ ಬಂಧುಗಳಿಗೆ ನಮಸ್ಕರಿಸುತ್ತಾ, ಶ್ರೀ ವೆಂಕಟದಾಸರ ಅವರು ರಚಿಸಿರ್ತಕ್ಕಂಥ ತಿರುಪತಿ ಗಿರಿಯಾತ್ರೆ ಚರಿತಾಮೃತದ ಭಾಗಗಳನ್ನ ನಿನ್ನೆ ನಾವು ನೋಡಿದ್ದೀವಿ. ನಿನ್ನೆ ಅವರ ಕೀರ್ತನೆಗಳ ಒಂದು ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಆ ಕೀರ್ತನೆಗಳ ಇರ್ತಕ್ಕಂಥ ವೇದಾಂತ ರಹಸ್ಯಗಳನ್ನ ಹೇಳ್ತಕ್ಕಂಥ ಯೋಗ್ಯತೆ ನನಗಿಲ್ಲ. ಯಾವ ಜ್ಞಾನಿಗಳು ಬಂದಾಗ ಈ ಕೀರ್ತನೆಗಳ ಮುಂದಿಟ್ಕೊಂಡು ನಾವು ಇಲ್ಲಿ ಈ ಕೀರ್ತನೆ ಇರ್ತಕ್ಕಂಥ ವೇದಾಂತ ರಹಸ್ಯಗಳು, ಪುರಾಣ ಕಥೆಗಳ ರಹಸ್ಯಗಳನ್ನ ತಿಳುವ ಪ್ರಯತ್ನ ನಾವು ಮಾಡೋಣ ಅಂತ ಹೇಳುತ್ತಾ, ಈ ಗಿರಿಯಾತ್ರೆಯಲ್ಲಿ 5 ಅಧ್ಯಾಯವನ್ನು ಮಾಡಿದ್ದಾರೆ. ನಿನ್ನೆ 1ನೇ ಅಧ್ಯಾಯ ಪ್ರಾರಂಭ ಆಗಿದೆ. ಈ 5 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ ನಾವು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ನಾರಾಯಣ ರೂಪಗಳನ್ನ ಚಿಂತನೆ ಮಾಡುತ್ತಾ ಈ ಅಧ್ಯಾಯಗಳನ್ನ ನಾವು ನೋಡೋಣ. ಈ ಮೊದಲನೇದಾಗಿ ನಿನ್ನೆ ಕರ್ಣಿಕ ಮನೆತನದಲ್ಲಿ ಒಬ್ಬ ಗುರುರಾಯ ಅಂತ ಹೇಳಿ ಜನಿಸಿರ್ತಾರೆ. ಅವರು ಗುರುಗಳ ಅನುಗ್ರಹದಿಂದ ಹರಿತಾಂಸಾರ ಪಾರಾಯಣ ಮಾಡಿ ತಿರುಪತಿಯ ವೆಂಕಟೇಶನ ದರ್ಶನಕ್ಕೆ ಹೋಗಲು ಸಿದ್ಧರಾಗಿದ್ದಾರೆ ಎಂಬಲ್ಲಿಗೆ ನಿನ್ನೆ ಕಥೆ ನಿಲ್ಲಿಸಿದ್ವಿ ನಾವು. ಹಲವು ಸಂಗ್ರಹದಿಂದ ನಿಶ್ಚಲ ಭಕ್ತಿಯಿಂದ ಶ್ರೀ ಗಿರಿ ನಿಲಯಕ್ಕೆ ನಡೆದನು ಕರ್ಣಿಕನು ಅಂದು ಭಕ್ತಿಯನ್ನ ಧಾರಣ ಮಾಡಿಕೊಂಡು ಹಲವು ಸಂಗ್ರಹಗಳು, ಯಾತ್ರೆ ಮಾಡಬೇಕಾದ್ರೆ ಹಲವು ಸಂಗ್ರಹಗಳು ಬೇಕು. ಹಲವು ಸಂಗ್ರಹ ಅಂದ್ರೆ ಏನರ್ಥ? ಅವಲಕ್ಕಿ, ಉಂಡಿ, ನೀರು, ಹಾಸಿಗೆ ಅಂತಲ್ಲ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಮತ್ತು ಮಧ್ವಮತದ ಚಿಂತನೆಗಳನ್ನ, ಕ್ಷೇತ್ರ ಮಹಿಮೆಯನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಈ ಸಂಗ್ರಹದಿಂದ ನಾವು ಏನ್ ಮಾಡ್ಬೇಕು? ಯಾತ್ರೆಯನ್ನು ಮಾಡ್ಬೇಕು. ಮತ್ತು ಗುರುಗಳ ಅನುಗ್ರಹದಿಂದ ನಾ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾವು ಚಿಂತನೆ ಮಾಡ್ತಾ ಯಾತ್ರೆಯನ್ನ ಮಾಡ್ಬೇಕು. ನಮ್ಮ ಪೂಜಾ ಅಪಣಾಚಾರ ಸಹಿತ ಜನಾಲು ತಿರುಪತಿಯ ಒಂದು ಯಾತ್ರೆಯನ್ನು ಮಾಡಿಸ್ತಾರೆ, ಮೆಟ್ಲೋತ್ಸವ. ಅವ್ರ ಸಹಿತ ಮೊದಲು ಗುರು ಸಾರ್ವಭೌಮ ರಾಘವೇಂದ್ರ ಗುರು ಸಾರ್ವಭೌಮರ ಮುಖಾಂತರವೇ ಯಾತ್ರೆಯನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಕರ್ಣಿಕರು ದಾರಿ ಹಿಡದನು ಕರುಣಿಕನು ತಾಶೇಷಗಿರಿಯ, ದಾರಿ ಹಿಡದನು ಚೌರಿಗಿರಿಗೆ ಹೋಗಿನ ಬೇಗದಿ ಬರುವೆನೆಂದು ದಾರಿ ಹಿಡದನು. ಕೋಳಿ ಕೂಗಲಾಗಲೆದ್ದು ಹೇಳಿ ಎಲ್ಲ ಹಿರಿಯರಿಗೆ, ತಾಳದಂಡಿಗೆ ಎನ್ನು ಪಿಡಿದು ಮೇಳದಿಂದ ಗಾಯನ ಮಾಡುತ್ತಾ ದಾರಿ ಹಿಡಿದನು ಕರುಣಿಕನು ತಾಶೇಷಗಿರಿಯ, ದಾರಿ ಹಿಡಿದನು. ಬೇಗನೆ ಎದ್ದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರ ಒಂದು ಆಶೀರ್ವಾದ ಪಡ್ಕೊಂಡು ತಾಳದಂಡಿಗೆ ಹಿಡ್ಕೊಂಡು ಭಜನೆ ಮಾಡುತ್ತಾ ಅವರು ತಿರುಪತಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆಗಿನ ಕಾಲಕ್ಕೆ ಬಸ್ಸುಗಳಿದ್ದಲ್ಲ, ರೈಲುಗಳಿದ್ದಲ್ಲ, ಯಾವುದೇ ವಾಹನ ಸೌಕರ್ಯ ಇದ್ದಲ್ಲ, ಕಾಲ್ನಡಿಗೆಯನ್ನೇ ಹೋಗ್ಬೇಕು. ಗ್ರಾಮವನ್ನು ಅವರು ಬಿಡ್ತಾ ಇದ್ದಾರೆ ಎಲ್ಲ ಹಿರಿಯರ ಆಶ್ರಯ ಪಡ್ಕೊಂಡು. ಒಂದೇ ಮನಸ್ಸಿನಿಂದ ತಾಯಿ ಇನ್ನೊಂದು ಕಡೆ ನೋಡದೆ ಇಂದಿರೇಶನ ಪಾಡುತ್ತಾ ಆನಂದ ಮಾರ್ಗವನ್ನು ಹಿಡಿದು 2 ಸಮವೆಂದು ತಿಳಿದು ಎಡಬಲಕ್ಕೆ ನೋಡದಲ್ಲಿ ತಡಗರಿದ ಅಡಿ ಇಡುತ್ತ ಗಡಿಗಳನ್ನು ದಾಟುತ್ತಲಿ 3 ಆಸೆಗಳನ್ನು ಬಿಟ್ಟು 3 ತಾಪಗಳನ್ನು ಗೆರೆದು 3 ಭಕುತಿ ಮಾಡಿ 3 ನಿಯಮ ಬಿಡದಲೆ 4 ವೇದ ಧಾರಣೆಗೆ 4ರಲ್ಲಿ 1 ಕೇಳದೆ 4 ಮುಖದ ಜನಕ 14 ಲೋಕದ ಅರಸನೆನುತ 5 ಭೇದ ತಿಳಿದು ನಿತ್ಯ 5 ಕರ್ಮಗಳನ್ನು ಮಾಡಿ 5 ರೂಪ ತಿಳಿದು 5 ಕುಂಠಗಳನ್ನು ಧರಿಸಿ 6 ನಾಮ ಧರಿಸಿ 6 ಅರಿಗಳನ್ನು ಮುರಿದು 6 ಸಾವಿರದ 4 ತತ್ವವರಿತು 7 ಕುದುರೆ ರಥಿಕ ನಿತ್ಯ 7 ಬೀಳು ಸುತ್ತು ತಾನೆ ದಾಳಿ ತಪ್ಪಿಸು ಇದರದೆಂದು ಹೇಳಿಕೊಂಡು ಬರುವೆನೆಂದು 8 ಮದವ ನಳಿದುತ್ತಾ 8 ದಳದ ಪದ್ಮ ನಿಲ್ಲಿಸಿ 8 ಪೂಜೆಯಿಂದ ವೈಕುಂಠನಾಥನ ಅರ್ಚಿಪೆನೆಂದು 9 ದ್ವಾರದೊಳಗೆ ಹನುಮ ತುಂಬಿಕೊಂಡಿಹನೆಂದು ತಿಳಿದು ನಂಬಿ ಈತನ ತುತಿಸಲು ಕಂಬು ಕಂಧರ ನೊಲಿವೆನೆನುತ 10 ಅವತಾರ ನೆತ್ತಿದ ಕುಸುಮ ಶರಣ ಪಿತನ ಗುಣವ ವಶವಿಲ್ಲದೆ ಮಾಡುತ್ತಾ ನಡೆದ ವೃಷಭಾದ್ರಗಿರಿಗೆ ಹೀಂಗ ಕರ್ಣಿಕನು ಬರುತ್ತೆರೆಸಿ ರಂಗನೊಲಿದ ದಾಸರೀತಗೆ ಕಂಗಳಿಗೆ ತೋರಿದರು ಮಂಗಳ ವೆಂಕಟಾದ್ರಿಯನ್ನು. ಈ ರೀತಿಯಾಗಿ ಪರಮಾತ್ಮ ಧ್ಯಾನ ಮಾಡ್ತಾ ಕರ್ಣಿಕರು ಗ್ರಾಮಗಳನ್ನ ಗಡಿಗಳನ್ನ ದಾಟುತ್ತಾ ತಿರುಪತಿಯ ಒಂದು ಸಮೀಪಕ್ಕೆ ಬರುತ್ತಾರೆ.
ರಂಗವಲ್ಲಿ ದಾಸರು ಪ್ರಜ್ಞಾಮಸಾರ ಪಾರಾಯಣ ಪಂಡದಿಂದ ರಂಗವಲ್ಲಿ ದಾಸರಿಗೆ ಆ ಒಂದು ವೆಂಕಟಾದ್ರಿಯನ್ನು ತೋರಿಸ್ತಾರೆ. ಪಾರಿಜಾಸನ ಪಿತನ ಗುಣಗಳ ನೀ ರೀತಿಯಲ್ಲಿ ಕರ್ಣಿಕನು ನೆನೆಯುತ್ತ ದಾರಿಯಾಯಾಸವಿಲ್ಲದೆ ಬರುತ್ತಿರಲು ಕಂಡನು ದೂರದಲ್ಲಿ ಗಿರಿಯ. ಬಾರಿ ಬಾರಿಗೆ ಕೈಯ ಮುಗಿಯುತ್ತ ಸೂರಿಗಳ ರಸನೆ ಸಲಹೋ ಎನ್ನುತ್ತ ಏರಿಪುರವನ್ನು ಸ್ಮರಿಸಿದನು ಗೋವಿಂದ ರಾಜನನು. ಹಾದಿಯಲ್ಲಿ ಯಾವುದೇ ಲೌಕಿಕ ವಿಚಾರ ಮಾಡದೆ ಪರಮಾತ್ಮನ ಗುಣಗಳ ಧ್ಯಾನ ಮಾಡುತ್ತಾ ಆ ಕರ್ಣಿಕರು ಆಯಾಸವಿಲ್ಲ ತಿರುಪತಿಯನ್ನ ತಲುಪ್ತಾರೆ. ಇದು ಪ್ರತ್ಯಕ್ಷವಾಗಿರ್ತಕ್ಕಂಥ ಮಾತು. ಯಾಕಂದ್ರೆ ನಮ್ಮ ಕಕ್ಕಾರು ಇಲ್ಲಿ ಗುಡಿತನು ಸೇವೆ ಮಾಡುವಾಗ ಇಲ್ಲಿಂದ ಪ್ರಾರಂಭ ಮಾಡ್ತಕ್ಕಂತ ಒಂದು ದೇವರ ನಾಮಗಳು ಗುಡ್ಡ ಮುಟ್ಟುವವರೆಗೂ ಅವ್ರು ಹಾಡ್ತಾ ಇದ್ರು. ಮತ್ತೆ ಪುನಃ ಅಲ್ಲಿ ಸೇವೆಯನ್ನು ಮುಗಿಸ್ಕೊಂಡು ಬರುವಾಗಲೂ ಪ್ರಾರಂಭ ಮಾಡ್ತಕ್ಕಂಥ ಹಾಡುಗಳು ಊರಿಗೆ ಬಂದ್ಮೇಲೆ ಅವು ಏನ್ ಮಾಡ್ಬೇಕು, ಹಾಡುಗಳು ಮುಗಿಬೇಕು. ದಾರಿಯಲ್ಲಿ ಯಾವುದೇ ಇರ್ತಕ್ಕಂಥ ಆಯಾಸವನ್ನು ಅವರು ಅನುಭವಿಸಿಲ್ಲ. ಇದು ಪರಮಾತ್ಮನ ನಾಮಸ್ಮರಣೆಯ ಮಹಿಮೆ. ಈ ರೀತಿಯಾಗಿ ಇಲ್ಲಿ ಕರುಣಿಕರ ಸಹಿತ ವಾರಿಜಾಸನ ಪಿತನ ಗುಣಗಳನ್ನ ಸ್ಮರಿಸುತ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಆಯಾಸ ಪ್ರಶ್ನೆನೇ ಆಗೋದಿಲ್ಲ. ಇದನ್ನ ನಾವು ರೂಢಿ ಮಾಡ್ಕೋಬೇಕು. ಯಾವುದೇ ಪಾದಯಾತ್ರೆ ಹೊಂಟಾಗ ಪರಮಾತ್ಮನ ಧ್ಯಾನ ಮಾಡುತ್ತಾ ನಾವು ಹೋಗುವಾಗ ನಮ್ಗೆ ಯಾವುದೇ ಒಂದು ಬಾಧೆ ನಮಗೆ ತಗುಲುದಿಲ್ಲ ಅಂತ ಹೇಳ್ಬೋದು. ಬೆಟ್ಟ ಕಾಣಿಸ್ತದೆ, ಬಾರಿ ಬಾರಿಗೆ ಕೈಯ ಮುಗಿಯುತ್ತಾ ಗೋವಿಂದ 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 ಅನ್ನುತ್ತಾ ಸೂರ್ಯಗಳ ಅರಸನೆ ಸಲಹೋ ಸ್ವಾಮಿ ಅಂತ ಹೇಳಿ ಆ ತಿರುಪತಿಯ ಒಂದು ಊರನ್ನ ಮುಟ್ತಾರೆ. ಅಲ್ಲಿ ಗೋವಿಂದರಾಜನ ಸ್ಮರಣೆಯನ್ನ ಮಾಡಿ ನಮಸ್ಕರಿಸಿ ಕಪಿಲ ತೀರ್ಥದಲ್ಲಿ ಪಿತರ ಗಣಕ್ಕೆ ಬಲು ತಿರುಪತಿಯ ಪೂಡಿಸಿದನು ವಿಧಿಪೂರ್ವಕದಿ ಕಪಿಲೇಶ್ವರನ ಅಪಾರಮಿತ ಗುಣಗಳನ್ನು ಜಪಿಸುತ್ತ ಹೊರಗಿದನ ಆ ನಗರದಲ್ಲಿ. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಕಪಿಲೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲಿ ಪಿತೃ ಕಾರ್ಯಗಳನ್ನ ಮಾಡಿ ಆ ಕಪಿಲೇಶ್ವರನ ಅನಂತ ಗುಣಗಳನ್ನ ಮನಸ್ಸಿನಲ್ಲಿ ಧ್ಯಾನಿಕೊಂಡು ನಮಸ್ಕಾರ ಮಾಡಿ ಆ ತಿರುಪತಿಯಲ್ಲಿ ಆ ಜನ ಅವರು ಮಲಗುತ್ತಾರೆ. ಭಾನು ಉದಯಿಸಲು ಬೇಗನೆ ಎದ್ದು ತಾನು ಮಾಡಿದನು ದಯದ ಕರ್ಮ ಜನಕನ ಮನದಲ್ಲಿ ಸ್ಮರಿಸುತ್ತ ಶಾನುಭೋಗ ಬರುತ್ತಿರಲಾಗ. ಸೂರ್ಯೋದಯ ಆಯ್ತು, ಬೇಗನೆ ಎದ್ರು, ಉದಯದ ಕರ್ಮಗಳನ್ನು ಮಾಡಿ ಪರಮಾತ್ಮನ ಗಂಗಾ ಜನಕನ್ನ ಸ್ಮರಿಸುತ್ತಾ ಇಲ್ಲಿ ಬರ್ತಾರೆ. ಶಿಷ್ಟ ಜನರ ಕೂಡಿ ಬೆಟ್ಟದಡಿಗಿತ ಥಟ್ಟನೆ ಬಂದನು ಕರುಣಿಕನು. ಅನೇಕ ಭಗವದ್ಭಕ್ತರಲ್ಲಿ ಪರ್ವತವನ್ನು ಏರ್ಲಿಕ್ಕೆ ಬಂದಿರ್ತಾರೆ. ಅವರೆಲ್ಲ ಕೂಡಿಕೊಂಡು ಅಲ್ಲಿ ಬರ್ತಾರೆ. ಬಂದು ಇಟ್ಟು ಶಿರವತ ಮೆಟ್ಲನು ಹತ್ತಿದ ಸೃಷ್ಟಿಶನ ಧ್ಯಾನದಿ ತಾನು ರಾಮ ರಾಮ ರಘುತು ಮಾಂ ಪಾಹಿ. ಅಲ್ಲಿ ಬಂದು ಈಗ ನಾವು ಮೆಟ್ಲೋತ್ಸವದಲ್ಲಿ ಪ್ರಾರಂಭವಾಗಿ ಮೆಟ್ಲ ಹತ್ತಿವಲ್ಲ, ಅಲ್ಲಿ ಆ ಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಪರಮಾತ್ಮನ ಧ್ಯಾನದೊಂದಿಗೆ ಅವರು ಬೆಟ್ಟವನ್ನು ಹತ್ತಾರೆ. ನಮ್ಮಂತೆ ಆಳ ಹರಟೆ ಮಾಡುತ್ತಾ ಊರು ಸುದ್ದಿಗಳನ್ನು ಮಾತಾಡುತ್ತಾ ಅವ್ರು ಬೆಟ್ಟ ಹತ್ತಂಗಿಲ್ಲ. ಇಲ್ಲಿಗೆ ಒಂದು ಅಧ್ಯಾಯವನ್ನು ಮುಗಿಸ್ತಾರೆ ವೆಂಕಟದಾಸರು. ಈ 2ನೇ ಅಧ್ಯಾಯದಲ್ಲಿ ಕರ್ಣಿಕರು ಬೆಟ್ಟವನ್ನು ಹತ್ತಕ್ಕಂತ ಒಂದು ದೃಶ್ಯವನ್ನ ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಬೆಟ್ಟವನ್ನು ಯಾವ ರೀತಿ ಹತ್ಬೇಕು ನಾವು? ಇಲ್ಲೇ ಕೇಶವಾದಿ 24 ನಾಮಗಳನ್ನು ಸ್ಮರಿಸುತ್ತಾ ಕರ್ಣಿಕರು ಬೆಟ್ಟವನ್ನು ಹತ್ತಾರೆ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದನೇ. ಗೌರಿ ತನಯ ಗೊಂದಿಸಿ ಶಾರದೆ ಗೊಂದಿಸಿ ಚೌರಿ ಮುರಾರಿಯ ಮಹಿಮೆಯನು ತೋರಿದಷ್ಟು ನಾ ಸಾರಿ ಪೇಳುವೆನಯ್ಯ ಕರಿರಾಜ ವರದಾಸಿ ಕರುಣಾರ್ಣವ. ಗೋವಿಂದ ಗೋವಿಂದ ಹರೇ ಗೋವಿಂದ ಅಂತ ಹೇಳಿ ಬೆಟ್ಟ ಹಾಕ್ತಾ ಇದ್ದಾರೆ. ಅಜನಪಿತನೇ ಗಜವನು ಸಲಹಿದೆ ತ್ರಿಜಗದಿನಲ್ಲಿ ಶ್ರೀ ಕೇಶವನೇ. ಕರವ ಮುಗಿವೆನಯ್ಯ ತ್ವರಿತಾದಿ ಬಾರಯ್ಯ ನರಹರಿ ರೂಪಕ ಶ್ರೀನಾರಾಯಣನೇ. ಬುಧ ಜನಪ್ರಿಯನೇ ಅಧಮರ ಕಾಲನೆ ಮಧರುಲಿದಿಸಿದ ಶ್ರೀ ಮಾಧವನೇ. ಇಂದು ಮುಖಿಯಲಿಂದ ನಂದದಿ ಶೋಭೀಪ ಸುಂದರ ಶ್ಯಾಮಲ ಶ್ರೀ ಗೋವಿಂದನೆ. ಲಕ್ಷ್ಮಣಣ್ಣನೆ ನಿನ್ನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ನೆಲಸಿಹಳು ಶ್ರೀ ವಿಷ್ಣುವೇ. ಬದ್ಧವಾದ ಭವದಿ ಬಿದ್ದು ಬಳಲಿದೆ ನಯ್ಯ ಅಬ್ಧಿಶಯನ ಶ್ರೀ ಮಧುಸೂದನನೇ. ಮದ್ದಾನೆ ಎಂದದಿ ಮೆದ್ದು ತಿರುಗಿದೆ ನಾನಿ ಬುದ್ಧಿ ತೆಗೆಯೋ ನೀನುದ್ಧವ ಸಖನೆ. ಅಕ್ರೂರ ಗೊಲಿದೆ ನೀನಕ್ರನ ಗೆಲಿದೆ ಚಕ್ರಧರನೆ ಶ್ರೀ ತ್ರಿವಿಕ್ರಮನೇ. ಅಕ್ರೂರ ರಾವಣನನ್ನು
ಆಕ್ರೋಡಿ ರೂಪಿನಿಂದ ಅಕ್ರೈಸಿ ಗೆಲಿದ ದ್ವಪರತಾತ್ಮನೇ. ಅಮರರೊಂದಿತನೆ ಸುಮನ ಸರಡೆಯಾನೆ ಅಮಿತ ಬಲಿಯ ತುಳಿದ ಶ್ರೀವಾಮನನೆ. ಧರಣಿಯ ರಮಣನೆ ದುರದಲ್ಲಿ ಶೂರನೆ ದುರುಳ ದಾನವ ಹರಣ ಶ್ರೀಧರನೇ. ಮರಳುತನವ ಬಿಡಿಸು ಸರಳ ಪಥವ ಪಿಡಿಸು ಕರ್ಣಮಾಲೆ ಧರ ಕಮಲಾಕ್ಷನೇ. ಪಾಪವ ಕಲೆಯಯ್ಯ ಶ್ರೀಪತಿಯನ್ನಯ್ಯ ತಾಪಸೋತ್ತಮ ಶ್ರೀ ಹೃಷಿಕೇಶನೇ. ಅಪಾರವಾದ ಭವದಿ ಕೂಪಾದಿ ಬಿದ್ದಿಹೇನು ಕಾಪಾಡಬೇಕಯ್ಯ ಪೂತಾತ್ಮನೇ. ಭಕ್ತಿಯಿಂದ ತವ ಮುಕ್ತಿಯ ನುಡಿಯಲು ಮುಕ್ತಿ ನೀಡುವಿ ಶ್ರೀ ಪದ್ಮನಾಭನೇ. ಮನವನು ನಿಲ್ಲಿಸು ಜನನವ ನೀಗಿಸು ಕನಕ ಜಲ ಶ್ರೀ ದಾಮೋದರನೇ. ಶಂಕರಹಿತನೆ ನಿಶಂಕೆಯಿಂದಲಿ ಲಂಕೆಯ ಪೊಕ್ಕೆಯು ಸಂಕರುಷಣನೆ. ಭಾಷೆಯ ನಿಯೂತ ಪೋಷಿಸು ಭಕ್ತರ ವ್ಯಾಸರ ಪ್ರಿಯ ಶ್ರೀ ವಾಸುದೇವನೇ. ಪತಿತರನ ಮಾಡಿದೆ ಶ್ರೀಪತಿ ನಿನ್ನ ತುತಿಪರ ಪ್ರತಿಪದಿಯ ಪಿತ ಶ್ರೀ ಪ್ರದ್ಯುಮ್ನನೇ. ಅಯೋಧ್ಯಪುರವಾಸ ನಾಯಕ ಕಪಿದಾತ ಕೋಯ ಜಾಂಬಕ ಶ್ರೀ ಅನಿರುದ್ಧನೇ. ಈ ರೀತಿಯಾಗಿ ಕೇಶವಾದಿ ನಾಮಗಳನ್ನ ಸ್ಮರಿಸುತ್ತಾ ದಾರಿಯಲ್ಲಿ ಗಾಳಿ ಗೋಪುರದ ಸನ್ನಿಗೆ ಬರ್ತಾರೆ. ಕಾಳಿಮರ್ಧ ಕೃಷ್ಣನ ದರ್ಶನ, ಮುಖ್ಯ ಪ್ರಾಣ ದರ್ಶನ ಆಗ್ತದೆ. ಅಲ್ಲಿ ಪುರುಷೋತ್ತಮ ದೇವರನ್ನ ಸ್ಮರಣೆ ಮಾಡುತ್ತಾ ಜಗವ ಪಾಲಿಪತಾನು ಗಗನಪತಿಯ ಪತಿ ಖಗವಾಹನ ಶ್ರೀ ಅಧೋಕ್ಷಜನೇ. ಸಾಗರ ಶಯನನೆ ಬಾಗುವೆ ನಿನ್ನಗೆ ರಾಘವೇಂದ್ರರ ಪ್ರಿಯ ಶ್ರೀ ನಾರಸಿಂಹನೇ. ಸ್ವಚ್ಛ ಮನದಿ ನಿನ್ನ ಮೆಚ್ಚುವಂದದಿ ಮಾಡು ಮಚ್ಚ ರೂಪನೆ ಶ್ರೀ ಅಚ್ಯುತನೇ. ಎಂಟು ಮದವ ಬಿಡಿಸೋ ಶ್ರೀ ವೆಂಕಟನಾಥನೇ ಕಂಟಕ ಹರಿಸಯ್ಯ ಶ್ರೀ ಜನಾರ್ದನನೇ. ಕೋರನ ತಾತ ಪಾಡೋ ಜನರ ದಾತ ಕ್ರೋಢ ರೂಪಿಯೇ ಶ್ರೀ ಉಪೇಂದ್ರನೇ. ಹೊರಗಿನ ಹರ್ಷದಿ ನೋಡುತ್ತ ವರಹ ರೂಪಿಯಾದ ಶ್ರೀಹರಿಯ. ಗೋಗಳ ಕಾಯ್ದ ಶ್ರೀ ಗೋವರ್ಧನನೇ ಮಾವ ಕಂಸನ ಕೊಂದ ಶ್ರೀಕೃಷ್ಣನೇ. ಝಾವ ಝಾವಕ್ಕೆ ತಾವ ನಾಮವ ನುಡಿಯೂತ ಗೋವಿಂದ ಗೋವಿಂದ ನೆನುತ್ತಾ ಬಂದೆ. ಈ ರೀತಿಯಾಗಿ ಕೇಶವಾದಿ 20 ನಾಮಗಳನ್ನ ಸ್ಮರಣೆ ಮಾಡುತ್ತಾ ಪರಮಾತ್ಮನ ಧ್ಯಾನ ಮಾಡುತ್ತಾ ಅಡಿಗಡಿಗೆ ಗೋವಿಂದ ಗೋವಿಂದ ಅಂತ ಮೆಟ್ಲ ಹತ್ತಾ ಇದ್ದಾರೆ. ಮತ್ತು ದಶಾವತಾರವನ್ನು ಸಹಿತದಲ್ಲಿ ಸ್ಮರಣೆ ಮಾಡ್ತಾರೆ ಮೆಟ್ಲು ಹತ್ತ ಮುಂದ. ಕಣ್ಣು ತೆರೆದವನೇ ಮಣ್ಣು ನಗಿದವನೇ ಮಣ್ಣು ಕೆದರಿ ಹಿರಣ್ಯನ ತರಿದಿ. ಮಣ್ಣನ್ನಲೆದು ವರ್ಣ ಮಣ್ಣು ಗೂಡಿಸಿದೀನಿ ಹಣ್ಣು ರುಚಿಯ ಸವಿದ ಕಪಿರಾಜನೇ. ನವನೀತ ಚೋರನೆ ನವ ಅವತಾರನೆ ಜವದಿಯರಯ್ಯನಿ ತೇಜಿಯನು. ಅವನಿ ಸೂರರು ಬಾಲು ಭವನಿ ಬಡುತ್ತಲಿಹರು ನೀನವ ತೋರಿಸು ಬೇಗ ಭುವನೇಶನೇ. ಡಂಗುರ ವಹಿಸುವೆನು ನಿ ಮಂಡಲಾಧಿಪನೆಂದು ಪಾಂಡುನಂದನರ ಪರಿಪಾಲಕನೇ. ಬಂಡಿ ಹೊಡೆದವನೇ ಭಾಂಡಾರಿ ಗೊಲಿದವನೇ ಬಂಡಿ ಅನ್ನವನುಂಡ ಗತಿ ಪ್ರಿಯನೇ. ದೇಶ ದೇಶಗಳಿಂದ ದಾಸ ಜನರು ನಿನಗೆ ರಾಶಿ ಕಾಣಿಕೆಯನ್ನು ಕೊಡುವರು. ಆಸಿಧಾನದಿ ಒಂದು ಕಾಸು ಬಿಡದಿಗಾದಿ ವಾರ್ಷಿಕಿ ಶಯನಾದಿ ಕೇಶವನೇ. ಪದ್ಮನಾಭನೆ ನಿನ್ನ ಪದಕ್ಕೆ ನಮಿಸುವೇನು ಪದ್ಮಾವತಿಯ ಪ್ರಾಣ ಧರಸೆ ನೀನು. ಸದನಾಧರಗನೆಂದು ಒದರಿ ಕೂಗುವೆನಯ್ಯ ಕದವ ತೆಗಿಯೋ ಸ್ವಾಮಿ ಸುದಯದಲ್ಲಿ. ಕೊಬ್ಬಿದವರನ್ನು ಮುರಿದು ಹಬ್ಬ ನೀ ಮಾಡುವಿ ಕೊಬ್ಬಿದವರನ್ನು ಮುರಿದು ಹಬ್ಬ ನೀ ಮಾಡುವೆ. ಕಬ್ಬು ಬಿಲ್ಲಿನ ಪೀತ ಪರಬೊಮ್ಮನೆ ನಿಬ್ಬಾಣದಂತೆ ಜನ ಹಬ್ಬಿಕೊಂಡಿಹದಯ್ಯ. ಹೆಬ್ಬಾಗಿಲನ್ನು ತೆಗೆಯೋ ವೆಂಕಟನೇ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದನೇ. ಈ ರೀತಿಯಾಗಿ ಪರಮಾತ್ಮ ಧ್ಯಾನ ಮಾಡುತ್ತಾ ಕರ್ಣಿಕರು ಮಹಾದ್ವಾರದ ಬಳಿಗೆ ನಿಲ್ಲುತ್ತಾರೆ. ನಿಂತುಕೊಂಡು ಇಲ್ಲೇ ವೆಂಕಟೇಶ ಮಹಾತ್ಮೆಯನ್ನ ಅವರು ಪಾರಾಯಣ ಮಾಡ್ತಾರೆ. ಬಾರಯ್ಯ ಭಕುತಾರ್ಯನೇ ಶ್ರೀ ಗಿರಿನೆಲಯನೇ ಬಾಗಿಲು ತೆರೆಯಯ್ಯ ಭಾಗವತರ ಪ್ರಿಯನೇ. ಬಾರಯ್ಯ ಭಕುತಾರ್ಯನೇ ಗೋಪಾಲನಂತೆ ನಾನು ಚಾಪವನೆತ್ತಿಲ್ಲ ಗೋಪ್ಯದಿಂದಿರಬೇಕು ಶ್ರೀಪತಿ ರಮಣನೇ.
ಸುಕರ ಭಯಕ್ಕೆ ನೀ ಚಕಿತನಾಗಿ ನಿಲ್ಲಲು ಸೂಕರ ದೊಡೆಯ ನೋಡಿ ಸಖನೆಂದು ಬಂದ ಸ್ವಾಮಿಯೇ. ವ್ಯಸನದ ಕಾರಣ ಬಕುಳತ ಕೇಳಲು ಕುಸುಮಾವತಿ ಸುದ್ದಿ ಉಸರಿದ ಸ್ವಾಮಿಯೇ. ಅರಸಾನ ಸಚಿತಾನ ಸರಸಾದಿ ಕರೆಯಲು ಕೊರವಿ ರೂಪಿನಿಂದ ಅರಮನೆಗೆ ಬಂದವನೇ. ಯೋಗೀಶ ಶುಭಪತ್ರ ಭಾಗೀತ ನೀಯಲು ಬೇಗ ಆಲಿಂಗನವಿತ್ತ ಸ್ವಾಮಿಯೇ. ಈ ರೀತಿಯಾಗಿ ಸುಖಮೋನೆ ಅನ್ನವ ಸುಖದೀನಿ ನುಣ್ಣಲು ನಿನ್ನ ಉಕುತ ವಾಕ್ಯಜನ ಸಕಲರು ತೃಪ್ತರಾಗಿ. ಪ್ರಹ್ಲಾದ ಅಂಬರೀಷ ವರಧ್ರುವ ಮೊದಲಾದ ಪರಮ ಭಕುತರ ಹೃದಯದೋಳ್ ಮೆರೆವನೆ. ಬಲಿಪಾರ್ಥ ಉದ್ಧಾವ ಅಜಮೇಲ ದ್ರೌಪದಿಯರ ಸಲಿಲ ಸ್ತೋತ್ರಕ್ಕೆ ನೀನು ಸುಲಭದಿ ನೆಲೆವಾನೆ. ಇವರೆಲ್ಲ ಕರೆಯಲು ಜವದಿನಿ ಬರುವೆಯೋ ತವದಾಸ ಕರುಣಕನ ಮರೆಯಲಾಲಿಸಿನಿ ಬಾರಯ್ಯ ಭಕುತಾರ್ಯನೆ. ಭೃಗುಮನಿಯಂತೆ ನಾನೊರಿದು ಎಬ್ಬಿಸಲಾರೆ ಭಾಗ್ಯ ನಮಿಪೆನಯ್ಯ ಬೇಗ ಬಾ ವೆಂಕಟನೆ ಬಾರಯ್ಯ ಭಕುತಾರ್ಯನೆ. ಈ ರೀತಿಯಾಗಿ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ದರ್ಶನಕ್ಕಾಗಿ ಹವಣಿಸ್ತಾರೆ. ಇಷ್ಟು ರೀತಿ ಸ್ತುತಿಸಿದರು ಸೃಷ್ಟಿಕರ್ತನು ಬಾರದಿರಲು ಗಟ್ಟಿ ಮಾತುಗಳಿಂದ ಬೈದನು ಸಿಟ್ಟಿಗೆದ್ದು ನಿಷ್ಠೆಯಿಂದಾಗ. ಗೊತ್ತಾದ್ರೂ ಬಾಗಿಲು ತೆಗಿರಲಿಲ್ಲ. ಇವರು ನಿಷ್ಠೆಯಿಂದ ಪರಮಾತ್ಮನನ್ನ ಬೈತಾರೆ. ಹೇಗಿದ್ದೆ ನೀನು ಹಿಂದೆ? ಸಿರಿದೇವಿ ಹೋಗಲು ಬಂದು ಹುತ್ತು ಸೇರಿದ ಬಗೆ ವರ ಸುವರ್ಣ ಗ್ರಹದಿ ನಿಂತೀಹ ಮದವು. ಪರಮಾತ್ಮ ಯಾಕೆ ನನ್ನನ್ನು ಈ ರೀತಿಯಾಗಿ ಇದು ಮಾಡ್ತಾ ಇದ್ದಿ? ಬೇಗ ದರ್ಶನ ಕೊಡು, ಬೇಗ ಬಾಗಿಲು ತೆಗಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ನೀನು ಸಿರಿದೇವಿ ಹೋದ ತಕ್ಷಣ ಬಂದು ಹುತ್ತಿನ ಸೇರಿದಿ ಅಂದು ಇವತ್ತ ಸುವರ್ಣ ಗ್ರಹದಿ ನಿಂತಿಯಲ್ಲ, ಆ ಒಂದು ಮದವಿ ನಿನಗೆ. ವರಹ ದೇವನಿಂದ ಆಶ್ರಯ ಕೊಂಡವನಿಗೆಂದು ಸುರ ವರನ ಸಲುಹನೆಂಬ ಮದವು. ಸರಸಿಜಾಕ್ಷಿಯುತ ಸರಸೀಲಿ ಪುಟ್ಟಲು ಗುರುತು ಪೇಳಿಹ ನಾರದನು ಎಂಬ ಮದವು. ಅರಿವು ತಪ್ಪಿ ನಾರಿಗೆ ಹೊರಗಿಕೊಂಡವಗೆಂದು ಎರಡು ಬಗಲಲ್ಲಿ ನಾರೇರ್ಯರೆಂಬ ಮದವು. ಯಾರು ದಿಕ್ಕಿಲ್ಲೆಂದು ತಾಯಿಗೆ ಎರಗಿದವಗೆಂದು ಚಾರು ದಿಕ್ಕಿಲಿ ನಿನ್ನ ಜನರಿಹರೆಂಬ ಮದವು. ಹೊರವ್ಯಾಗಿ ನಗರದಿ ಚರಿಸಿದವಗೆಂದು ಹೊರರೊಳಗೆ ವೈಜಯಂತಿಹದೆಂಬ ಮದವು. ಅರಸನಾ ಪತ್ರಕ್ಕೆ ಹರ್ಷವಾದವಗೆಂದು ಎರಡೇಳು ಲೋಕದ ಅರಸನೆಂಬ ಮದವು. ಆರು ಇಲ್ಲೆಂದು ಕರೆಸಿದಿ ನಿನ್ನವರ ನಂದು 330 ಕೋಟಿ ಸುರರೊಂದನೆಯ ಮದವು. ನರವಾಹನನಿಗೆ ಋಣಪತ್ರ ಬರೆದವಗೆಂದು ಪರಿಪರಿ ಸಿರಿಯಿಂದ ಮೆರೆಯುತಿಹ ಮದವು. ಪರಶಿಯನ ಕೂಡಿ ಅಂಬರಪುರಕ್ಕೆ ಬಂದು ಧರ್ಣ ಸುತೆಗೆ ಸೂತ್ರ ಕಟ್ಟಿದೇನೆಂಬ ಮದವು. ಸರಿಯಲ್ಲ ನಿನಗಿದು ಸ್ಥಿರವಲ್ಲಿ ದಾರಿಗೂ ಕರಿಯ ಮರಿಯ ಕಾಯ್ದ ತಿರಮಲೇಶ. ಈ ರೀತಿ ಮದ ಸರಿಯಲ್ಲ, ಇದು ಯಾರಿಗೆ ಸ್ಥಿರ ಅಲ್ಲ. ಸರಿಯಲ್ಲ ನಿನಗಿದು ಸ್ಥಿರವಲ್ಲಿ ದಾರಿಗೂ ಕರಿಯ ಮರಿಯ ಕಾಯ್ದ ತಿರಮಲೇಶ. ಬಿರುದು ಒಳಿಹುಕೋ ನಿನ್ನ ಶರಣ ರಕ್ಷಕನೆಂಬ ಸಿರಿ ವೆಂಕಟನೆ ಕೃಪೆಯ ಗರಿಯ ನೀನು. ಈ ರೀತಿಯಾಗಿ ವೆಂಕಟೇಶ ಮಹಾತ್ಮೆಯ ಒಂದು ಪಾರಾಯಣ ಮಾಡ್ತಾರಲ್ಲಿ. 10 ಅಧ್ಯಾಯವನ್ನು ಕುಂದತ್ತಲೆ ಮಾಡಿರುವ ಮತ್ತೆ ಅನಂತಾದ್ರೀಶನೆಂಬ ಅಂಕಿತದಿಂದಿರುವ 10 ಅವತಾರನ ಕತೆ ಭಕ್ತಿಯಲ್ಲಿ ಸಾರವ ಸವಿದು ಸಂಕ್ಷಿಪ್ತ ಸಾರವ ನುಡಿದ ಭಕ್ತನನ್ನು ನೋಡಿ. ಅನಂತಾದ್ರೀಶರು 10 ಅಧ್ಯಾಯದಲ್ಲಿ ಈ ವೆಂಕಟೇಶ ಮಹಾತ್ಮೆಯನ್ನು ಸೆರೆಹಿಡಿದಿದ್ದಾರೆ. ಆ ಅದೊಂದು ಪಾರಾಯಣ ಮಾಡಿದಾಗ ಆ ಭಕ್ತಿಯನ್ನ, ಆ ಕಥೆಯನ್ನ ಭಕ್ತಿಯಲ್ಲಿ ಇವರು ಸಾರ ಸಂಗ್ರಹ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಖುಷಿ ಆಗ್ತದೆ. ಚಿತ್ತದಲ್ಲ ಅವನ ಚಿತ್ತದೊಳಗೆ ನಲಿದು ಹೆತ್ತ ತಾಯಿಯಂತೆ ಹತ್ತಿರಕ್ಕೆ ತಾ ಬಂದು ಅತ್ಯಂತ ಹರುಷದಲ್ಲಿ ಮತ್ತವನ ಹೊಗಳುತ್ತ ಪೂರ್ವೋತ್ತರದ ಬಾಗಿಲನ್ನು ತೆಗೆದನಾಗ. ಆವಾಗ ಸ್ವಾಮಿಯ ದರ್ಶನ ಆಗ್ತದೆ. ಅವಾಗ ಅವರು ತಮ್ಮ ಕುಲಗುರುಗಳನ್ನ ನೆನೆಸ್ಕೊತಾರೆ. ಕುಲಗುರು ದಯದಿಂದ ಛಲಕ್ಕೆ ನಾ ಬಂದೆ ಇನ್ನೇನು, ಕುಲಪತಿ ತಿರುಮಲನ ಬೆಳಲಿ ಸಾರ್ದೆ ನಿನ್ನೇನು, ಅಂತರಂಗದ ಕದ ಸಂತಾರು ತೆಗೆದಾರ್ ನಿನ್ನೇನು, ಕಂತು ಜನಕನ ನೋಡಿ ಚಿಂತೆಯ ಕಳ್ಕೊಂಡೆ ಇನ್ನೇನು. ಗರ್ಭಗೃಹವ ಮಹಾದ್ವಾರ ಪ್ರವೇಶ ಮಾಡಿ ಪ್ರದಕ್ಷಿಣಾಕಾರದಲ್ಲಿ ಕರ್ಣಿಕರು ಬರ್ತಾರೆ. ಕುಂಬಿನ ಜನರ ಕೂಡಿ ಸಂಭ್ರಮದಿಂದಲೇ ಇನ್ನೇನು, ಕಂಬು ಕಂದರನ ಗರುಡ ಗಂಬವ ನೋಡಿದೆ ಇನ್ನೇನು, ಗೋವಳರಾಯನ ಪವಳಿಗಳು ನೋಡಿದೆ ನಿನ್ನೇನು, ಝಾವಕ್ಕೆ ತವ ನಾಮವಯಿ ಎಂದೆ ಇನ್ನೇನು, ಜಾಹ್ನವಿ ಜನಕನ ವಾಹನಗಳ ನೋಡಿದೆ ಇನ್ನೇನು, ಐಶಯ್ಯ ನಡಿಗೆ ವನ್ಹಿ ಮಾಡೋದು ಕಂಡೆ ಇನ್ನೇನು, ನಾನಾ ಪಾಕವ ಮಾಡಿ ದೇನವಿನಂತಾಗ ಇನ್ನೇನು, ಅನ್ನವಗರಿವರು ಮಾನವರಿಗಾಗ ಇನ್ನೇನು, ಹೋದ ಮಂಟಪದಳು ಭಾಗವತರೆಲ್ಲ ಕೂಡಿ ಇನ್ನೇನು,
ವೇದ ವೇದ್ಯನ ಧ್ಯಾನ ವೇದದಿಂ ಗೈವರಿನ್ನೇನು ಚಪ್ಪನ್ನ ದೇಶದ ಜನ ಒಪ್ಪಾಗಿ ತಾವೀಗ ಇನ್ನೇನಿನ್ನೇನು ತಪ್ಪದೆ ಮುಡುಪು ಕೊಪ್ಪರಿಕೆಗೆ ಹಾಕುವರಿನ್ನೇನು ಅಂಜನಾದ್ರೀಶನ ಕಟಾಂಜನದೊಳು ನಿಂದೆ ಇನ್ನೇನಿನ್ನೇನು ರಂಜಿಸುವ ದ್ವಾರ ನಿರಂಜನ ನೋಡಿದೆ ಇನ್ನೇನಿನ್ನೇನು ಬಂಗಾರದ ಹೊಸ್ತಿಲ ಶೃಂಗಾರ ನೋಡಿದೆ ಇನ್ನೇನೇನು ಮಂಗಳ ಮೂರ್ತಿ ಕಂಗಳಿಗೆ ತೋರಿದ ಇನ್ನೇನಿನ್ನೇನು ಅರುಹಾಲಾರೆ ನಾನಾಗ ಹರುಷವಾದರ ಸುದ್ದಿ ಇನ್ನೇನಿನ್ನೇನು ತಿರುಪತಿ ವೆಂಕಟನ ವರರೂಪ ನೋಡಿದೆ ಇನ್ನೇನಿನ್ನೇನು ಈ ರೀತಿಯಾಗಿ ಮಹಾದ್ವಾರದಿಂದ ಪ್ರದಕ್ಷಿಣ ಹಾಕುತ್ತಾ ಬಂದಾಗ ಅವರು ಅಲ್ಲಿ ಗರುಡಗಮ್ಮ ನೋಡ್ತಾರೆ, ಪೌಳೆಗಳು ನೋಡ್ತಾರೆ, ವಾಹನಗಳನ್ನು ನೋಡ್ತಾರೆ, ಮತ್ತು ಅಡಿಗೆ ಮನೆಯಲ್ಲಿ ಅಡಿಗೆ ಒಂದು ಇದನ್ನು ನೋಡ್ತಾರೆ. ಅಲ್ಲಿ ಅನಂತರದಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಬೋಧ ಮಂಟಪದಲ್ಲಿ ಭಾಗವತರು ವೇದಗಳನ್ನ ಪಠನೆ ಮಾಡ್ತಾ ಇರ್ತಾರೆ. ಆಮೇಲೆ ಚಪ್ಪನ್ನ ದೇಶದ ಜನ ಅಲ್ಲಿ ಕೊಪ್ಪರಿಗೆ ಹಣವನ್ನು ಹಾಕ್ತಾರೆ, ಮುಡುಪನ್ನು ಹಾಕ್ತಾರೆ. ಇಲ್ಲೆಲ್ಲ ಅನಂತರದಲ್ಲಿ ಗರ್ಭಗುಡಿಯ ದ್ವಾರಕ್ಕೆ ಬಂದು ಅಲ್ಲಿ ರಂಜಿಸುವ ದ್ವಾರ ನಿರಂಜನ ನೋಡಿದೆ ಜಯ ವಿಜಯರನ್ನು ನೋಡ್ತಾರೆ. ಅಂಗಾರದ ವಸ್ತ್ರವನ್ನ ದಾಟಿ ಮಂಗಳ ಮೂರ್ತಿಯನ್ನ ಕಣ್ತುಂಬ ತುಂಬ್ಕೊತಾರೆ. ಅವಾಗ ಹೇಳ್ತಾರೆ ಅವರು, ಹರುಹಾಲಾರೆ ನಾನಾಗ ಹರುಷವಾದರ ಸುದ್ದಿ ಇನ್ನೇನಿನ್ನೇನು ತಿರುಪತಿ ವೆಂಕಟನ ವರರೂಪ ನೋಡಿದೆ ಇನ್ನೇನಿನ್ನೇನು. ಪೂರ್ತಿ ಗರ್ಭಗುಡಿಯ ಬಾಗಿಲಲ್ಲಿ ನಿಂತು ಪರಮಾತ್ಮನ ದರ್ಶನವನ್ನ ಮಾಡ್ತಾರೆ. ಇಲ್ಲಿಗೆ 2ನೇ ಅಧ್ಯಾಯ ಮುಗಿಸ್ತಾರೆ. 3ನೇ ಅಧ್ಯಾಯದಲ್ಲಿ ದಶಾವತಾರ ಸ್ತುತಿಯಿಂದ ಪರಮಾತ್ಮನ ಮುಂದೆ ನಿಂತ್ಕೊಂಡು ಅವರು ಧ್ಯಾನ ಮಾಡ್ತಾರೆ. ಹೆಚ್ಚಿನವ ನೀನಾದಿ ಲೋಕಕೆಯವೆ ಮುಚ್ಚದಲೆ ತವ ಪದವ ಭಜಿಸಲು ಉಚ್ಚ ಸ್ಥಾನದಲ್ಲಿಟ್ಟು ಸಲಹುವ ಸ್ವೇಚ್ಛವಾಹನನೇ ಸ್ವಚ್ಛ ಭಕುತಿಯ ಮಾಡಲರಿಯನು ಸ್ವಚ್ಛ ಭಕುತಿಯ ಮಾಡಲರಿಯನು ಉಚ್ಚ ಬಡ ಕರುಣಿಕನು ನಾನು ಇಚ್ಛೆ ಪೂರ್ವಿಸಿ ಎಂದು ಬೇಡುವೆ ಮತ್ಸ್ಯ ಮೂರುತಿಯೇ. ಬೆನ್ನಿನಲ್ಲಿ ಭಾರವನು ತಾಳಿದ ಘನ್ನ ಪುರುಷನೇ ನಿನಗೆ ನಾನಿನ್ನು ಪೇಳುವೆ ಕೇಳು ಎನ್ನಯ ಭಿನ್ನಹದ ನುಡಿಯ. ನಿನ್ನ ಕಾಣುವ ಪ್ರೀತಿಯಲ್ಲಿ ನಾ ಅನ್ನ ನೀರಿಲ್ಲದಲೆ ಬಂದೆನೋ. ನಿನ್ನ ಕಾಣುವ ಪ್ರೀತಿಯಲ್ಲಿ ನಾ ಅನ್ನ ನೀರಿಲ್ಲದಲೆ ಬಂದೆನೋ. ಮುನ್ನ ನೀ ತೋರಯ್ಯ ಕರುಣಿಕಗೆ ಆ ನಿನ್ನ ದಿವ್ಯ ಮೂರುತಿಯ. ರೂಢರೂಪಿಯೇ ನೀನು ಎನ್ನಯ ಮೂಢಮತಿಯನ್ನು ತೆಗೆದು ದೃಢಕಾಯದವನನ ಮಾಡಿ ನಿನ್ನಡಿಯಲ್ಲಿ ಮನ ನಿಲ್ಲಿಸು. ಎಡಿಯಾದೆನು ನಿನ್ನ ಕಾಣದೆ ಕೋಡಿ ಜನರ ಸಂಘದಿಂದಲೀ ಎಡಿಯಾದೆನು ನಿನ್ನ ಕಾಣದೆ ಕೋಡಿ ಜನರ ಸಂಘದಿಂದಲೇ ಪಾಡಜ ಮ್ಯೂಟ್ ಆಗಿದೆ. ಬಹುಶಃ ರಿಮೂವ್ ಆಗಿರ್ಬೇಕು, ಈಗ ಮ್ಯೂಟ್ ಆಗಿರ್ಬೇಕು. ರಿಮೂವ್ ಆಗಿದೆ. ಏಡಿಯಾದನು ನಿನ್ನ ಕಾಣದೆ ಕೋಡಿ ಜನರ ಸಂಘದಿಂದಲೇ ಪಾಡ ಜನರಲ್ಲಿ ಸೇರಿ ಚೆನ್ನನು ತ್ರಿಜಗ ದೊಡೆಯ ತಿರುಮಲನೇ. ಸಿಂಹಾರೂಪನೆ ನಿನ್ನ ನಾಮವ ದಿವ್ಯೆಯಿಂದಲೇ ನುಡಿದ ಮಾತ್ರಕ್ಕೆ ಬಂಧನವಾಗಿ ಸೇರಿದವು ದುರಿತವು ಗಿರಿ ಗುಂಹಾರ ಬಳಿಯಲ್ಲಿ. ಜಾಹ್ನವಿ ಪಿತ ಬೇಡುವೆನು ನಿನ್ನಗೆ ಈ ಗ್ರಾಮ ಸಿಂಹನ ಮನದಿ ನಿನ್ನಯ ನಾರಸಿಂಹನೆಂಬೋ ನಾಮವ ಜಿಹ್ವೆಯಲಿಂದ ನುಡಿಸೆಂದು. ಹುಟ್ಟಿದಾರಭ್ಯದಿಂದ ನಿನ್ನನು ಗಟ್ಟಿ ಮನಸ್ಸಿನಲ್ಲಿ ನೆನೆಯದಲೇ ಬಲು ಕೆಟ್ಟ ಭವದಲ್ಲಿ ಬಿದ್ದು ಬಳಲಿದೆ ನಿಷ್ಠೆ ಮಾಡದಲೇ. ಇಷ್ಟ ಸಲ್ಲಿಸುವ ದೊರೆಯುತ್ತ ಈ ಶ್ರೇಷ್ಠ ಗಿರಿಹಳೆಂದು ತಿಳಿದು ಸಂತುಷ್ಟಿಯಲ್ಲಿ ನಿಂದಿರುವ ಕರುಣಿಕನ ನೋಡಯ್ಯ ನೀ ವಟರೂಪಿ ವಾಮನನೇ. ಕಾಯ ಕಷ್ಟಗಳನ್ನು ತಾಳುತ್ತಾ ತೋಯಜಾಕ್ಷನೆ ನಿನ್ನ ಮಹಿಮೆಯ ಗಾಯನವ ಮಾಡುತ್ತಲೇ ಬಂದೆವು ನಿನ್ನಯ ಪಾದ ಸನ್ನಿಧಿಗೆ. ಕಾಯ ಕರುಳನು ಕರುಣವಿಲ್ಲದೆ ವೈದ ಶ್ರೀವರ ಪರಶುರಾಮನೆ ಮಾಯ ಪಾಶವ ಬಿಡಿಸಿ ಕರುಣಿಕನ ಕಾಯಯ್ಯ ಕೃಪಾವನದಿ. ಇಳಿಯ ಬಾರವನಿ ಅಳಲೋಸಗ ನಳೆಲ ನಾಭನು ದಶರಾತ್ಮಜ ನೆನೆಸಿ ಬೆಳೆದನು ಬಿದಿಗೆ ಚಂದ್ರಮನಂತೆ ಆದಿತಿ ಯುಗದಿ.
ಪ್ರಳಯ ಭೈರವನಂತೆ ರಣದಲ್ಲಿ ಖಳರ ಸಮೂಹವ ನಾಶಗೈಸಿದ ಅಳಿಲ ಸೇವೆಯ ನಪ್ಪಿಸಲಹಿದ ಭಕುತರನು ಬಾಲಲೀಲೆಗಳಿಂದ ಗೋಪಿಯ ಪಾಲಮಲೆಯ ನುಂಡ ದೇವನೇ ತವ ಲೀಲೆಯನ್ನು ಬಣ್ಣಿಸಲು ಬ್ರಹ್ಮಾದಿಗಳ ವಲ್ಲ ತ್ರಿಜಗದಿ ಕಾಲ ಕಾಲಕ್ಕೆ ಪಾಂಡುನಂದರ ಪಾಲಿಸಿದ ಮಹದಾದಿ ದೇವನೇ ಕಾಲ ಭೈರವನಂತೆ ತೋರಿದ ಕಂಸಾದಿ ದೈತ್ಯರಿಗೆ ಅತಿಶಯನನೆ ನಿನ್ನ ಪಾದಕ್ಕೆ ಬಿದ್ದು ಬೇಡುವೆ ನಯ್ಯ ಲಾಲಿಸು ಬದ್ಧವಾದ ಭವದ ತಾಪದಿ ಬಳಲಿದೆ ಉದ್ಧರಿಸು ದಯದಿ ಹದ್ದು ಬದುಕಿರುವಂದದಿ ನಾನಿದ್ದು ಫಲವೇ ನಯ್ಯ ಜಗದಲ್ಲಿ ಮುದ್ದು ನಿನ್ನ ನಾಮ ಒದಗಿಸು ಶ್ರೀ ಬುದ್ಧ ಮೂರ್ತಿಯೇ ಕುಜನರನ್ನು ಶಿಕ್ಷಿಸಿದ ಸ್ವಾಮಿಯೇ ಸುಜನರು ಸಲಹಿದ ಪ್ರೇಮಿಯೇ ಭಜಕ ಜನರಿಗೆ ಭಾಗ್ಯದಾತನೆ ತೇಜವಾಹನನೇ ಅಜನ ಪಿತನೆ ನಾನಿನಗೆ ವಂದಿಪೆ ನಿಜ ಸುಭಕೃತಿಯ ನೀಡು ದಯದಲ್ಲಿ ತ್ರಿಜಗದೊಡೆಯನೆ ಪಾಲಿಸಹಿತವ ಪೂಜೆಯಲಿ ಮನವಾ. ಈ ರೀತಿಯಾಗಿ ದಶಾವತಾರ ಸ್ತುತಿಯನ್ನು ಮಾಡ್ತಾರೆ. ಪರಮಾತ್ಮನ ಮುಂದೆ ನಿಂತ್ಕೊಂಡು ತಮ್ಮ ಪರಿಚಯವನ್ನು ಪರಮಾತ್ಮನಿಗೆ ಹೇಳ್ತಾರೆ. ಅವ್ರು ಪರಮಾತ್ಮ ಗೊತ್ತಿಲ್ಲ ಅಂತಲ್ಲ, ಒಂದು ತಮ್ಮ ಮನೆತನದ ಹಿನ್ನೆಲೆಯನ್ನ ಅವರು ಅಲ್ಲಿ ಹೇಳ್ಕೊಂತಾರೆ. ಕೆಲವೂರು ಎಂಬುವುದೆನ್ನ ಗ್ರಾಮವು, ಬಲವಾದ ಕಾಶ್ಯಪಿಯ ಗೋತ್ರವು, ಶ್ರೀ ಲಕ್ಷ್ಮಿ ಅಯ್ಯನ ವಂಶ ಆ ಚಲುವ ಪವನನ ಮತವು, ಲೋಲನಂದನ ನಿಲಯರಾದ ಶ್ರೀ ಲೋಲ ಭಕ್ತರ ಹೆಸರಿನಿಂದಲೇ ಬಾಲ್ಯದಲ್ಲಿ ತಾಯಿ ತಂದೆಗಳು ಕರೆದು ಪಾಲಿಸಿದರೆನ್ನ. ಅಂದುಗೆ ಮೊದಲಾಗಿ ನಿನ್ನಯ ಚಂದದ ಮುಕುಟದ ತಲೆಯನು ಒಂದೇ ಮನದಲ್ಲಿ ನೋಡಿ ನಾನತಿ ಧನ್ಯ ನೆನೆಸಿದೆನು. ಆಪಾದ ಮುಳುಗಿ ಅಂತ ಪರಮಾತ್ಮನ ಒಂದು ಮೂರ್ತಿಯನ್ನ ನೋಡ್ತಾರೆ. ಅಂದಿಗೆ ಮೊದಲಾಗಿ ನಿನ್ನಯ ಚಂದದ ಮುಕುಟದ ತಲೆಯನು ಒಂದೇ ಮನದಲ್ಲಿ ನೋಡಿ ನಾನತಿ ಧನ್ಯ ನೆನೆಸಿದೆನು. ಹಿಂದಿನ ಜನ್ಮದಲ್ಲಿ ಮಾಡಿದ ದಂದುಗದ ಭಯವೆಲ್ಲ ಹೋಯಿತು, ಮಂದರೋದ್ಧರ ಮುಕುಂದ ಮುರಾರೆ ಸಲಹೆನ್ನ. ಸಾಸಿರದ ಬದನನೆಗೆ ನಿನ್ನಯ ಈ ಸುಸಾರ ಪೇಳ್ವದಕ್ಕೆ ಮತಿ ಲೇಸು ಮಾತ್ರವು ಸಲ್ಲ ಮತ್ತಿತರ ಪಾಡೇನು. ಪರಮಾತ್ಮ ಶೇಷದೇವರಿಗೆ ನಿನ್ನ ಮಹಿಮೆ ಒಳ್ಳೆ ಸಾಧ್ಯವಿಲ್ಲ, ಇನ್ನ ನಮ್ಮಂತ ಅಜ್ಞಾನಿಗಳೇನು ನಾವು ನಿನ್ನ ಹೋಳ್ತೀವಿ ಅಂತ ಹೇಳಿ ಅನ್ಕೊಳ್ತಾ, ಭಾಷೆಯಲ್ಲೋ ಎನ್ನ ಮನಸ್ಸಿನ ವಿಕಾಸ ಬುದ್ಧಿಯ ತೆಗೆದು ನಿನ್ನಯ ದಾಸರಲ್ಲಿ ಸೇರಿಸಿಕೋ ಎನ್ನಯ ವಂಶಕರ ಬಿಡದೆ. ನಿನ್ನಯ ದಾಸರಲ್ಲಿ ಸೇರಿಸಿಕೋ ಎನ್ನಯ ವಂಶಕರ ಬಿಡದೆ. ಒಮ್ಮ ಪಿತನೆ ನಿನಗೆ ಬೇಡುವೆ ನಿಮ್ಮ ಮೂರ್ತಿಯ ಎಮ್ಮ ಮನದಲ್ಲಿ, ಒಮ್ಮೆಗಾದರೂ ತಪ್ಪದಂದದಿ ಸರ್ವತ್ರದಲ್ಲಿ ನೀ ತೋರು. ನಮ್ಮವರು ಅನವರತ ನಿನ್ನಡಿ ಒಮ್ಮನದಿ ಪೂಜಿಸು ವಂದದಿ, ಇಮ್ಮಡಿಯ ಭಕ್ತಿಯನೆ ಕೊಡು ಚಿನ್ಮಯನೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಅವರು. ಒಮ್ಮ ಪಿತನೆ ನಿನಗೆ ಬೇಡುವೆ ನಿಮ್ಮ ಮೂರ್ತಿಯ ಎಮ್ಮ ಮನದಲ್ಲಿ, ಒಮ್ಮೆಗಾದರೂ ತಪ್ಪದಂದದಿ ಸರ್ವತ್ರದಲ್ಲಿ ನೀ ತೋರು. ನಮ್ಮವರು ಅನವರತ ನಿನ್ನಡಿ ಒಮ್ಮನದಿ ಪೂಜಿಸು ವಂದದಿ, ಇಮ್ಮಡಿಯ ಭಕ್ತಿಯನೆ ಕೊಡು ಚಿನ್ಮಯನೆ ನಲಿದಾಡು. ಮತ್ತೆ ಭಾವ ಭಕ್ತಿಯಲಿಂದ ಅರ್ಚನೆ ನಾವು ನಿನ್ನನು ಮಾಡುವಂದದಿ. ಪರಮಾತ್ಮನ ಸೇವೆಯನ್ನ ಭಾವ ಭಕ್ತಿಯಿಂದ ಮಾಡಬೇಕು. ಭಾವ ಭಕ್ತಿಯಲಿಂದ ಅರ್ಚನೆ ನಾವು ನಿನ್ನನು ಮಾಡುವಂದದಿ, ಆವು ಕಾವನೆ ನೀನು ಕರುಣಿಸಿ ಆವುದೈ ಪ್ರಭುವೇ. ನೋವುಗಳು ಬಹಳುಂಟು ಭವದಲ್ಲಿ, ಅವುಗಳ ಮೂಲ ಖಂಡ್ರಿಸಿ ಪರಿಯುನಿ ಜವ ತವ ಪಾದ ದರ್ಶನ ಪದೇ ಪದೆಗೆ ನೀಡು ದಯ ಮಾಡು. ಆದರದಿ ಪೂಜಿಸುವರಿಗೆ ನೀನಾಧಾರ ಮೂರ್ತಿಯಾದಿ ಜೀಯನೆ, ಶ್ರೀಧರಮಣನೆ ನಾನೆಂತು ಪೇಳಲಿ ಈ ಕಲಿಯುಗದಿ. ಬಾದಿ ಬಡುತಿ ಹದಯ್ಯ ಜನಬಲು ಆದಿ ವ್ಯಾಧಿಗಳಿಂದ ಭವದಲ್ಲಿ, ಆದಿ ತೋರಿಸು ನಿನ್ನ ನಾಮದ ಸ್ವಾದವನು ಗರಿದು. ಎಷ್ಟು ಪೊಗಳಿದರೇನು ಈತನ ಮಹಿಮೆ, ಸೃಷ್ಟಿಯಲ್ಲಿ ಸೃಷ್ಟಿಗರೆಯಲು ಇಷ್ಟೇ ಆಯಿತು ಎಂದು ಶ್ರೇಷ್ಠರಾದವರು. ನಿಷ್ಠೆಯಿಂದಲೇ ಭಜಿಸಿದವರಿಗೆ ಮನಭೀಷ್ಟೆಗಳ ಪೂರೈಸಿ ಕೊಡುವನು, ಸೃಷ್ಟಿಗಧಿಪತಿಯಾದ ಶ್ರೀ ತಿರುಪತಿಯ ವೆಂಕಟನು. ಈ ರೀತಿಯಾಗಿ ಪರಮಾತ್ಮನ ಮುಂದೆ ನಿಂತ್ಕೊಂಡು ದಶಾವತಾರ ಒಂದು ಸ್ತುತಿಯನ್ನ ಮಾಡಿ ನಂತರದಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಪರಮಾತ್ಮ ನಮ್ಮ ವಂಶಕ್ಕೆ ನೀನು ಅನುಗ್ರಹ ಮಾಡು, ನಮ್ಮ ವಂಶದವರನ್ನು ದಾಸರಲ್ಲಿ ಸೇರಿಸಿಕೋ,
ಮತ್ತು ನಿನ್ನ ಮೂರ್ತಿಯ ನಮ್ಮ ಮನದಲ್ಲಿ ಒಮ್ಮೆಗ ತಪ್ಪದಂತೆ ಸರ್ವತ್ರದಲ್ಲಿ ನೀ ತೋರು. ಮತ್ತು ನಮ್ಮವರು ಅನವರತ ನಿನ್ನಡಿ ಒಮ್ಮನದಿ ಪೂಜಿಸಿ ಒಂದದಿ ಇಮ್ಮಡಿಯ ಭಕ್ತಿಯನ್ನೇ ಕೊಡು ಚಿನ್ಮಯನ ನಲಿದಾಡು. ಭಾವ ಭಕ್ತಿಯಿಂದ ನಾವು ನಿನ್ನನ್ನು ಅರ್ಚನೆವಂತೆ ಮಾಡು. ಈ ಭವದಲ್ಲಿ ನೋವುಗಳು ಬಹಳ ಇದ್ದೇವೆ, ಆ ನೋವುಗಳ ಮೂಲವನ್ನ ಖಂಡಿಸಿ ಮತ್ತೆ 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 ನಮಗೆ ದರ್ಶನ ಕೊಡುತ್ತಾ ನೀ ದಯ ಮಾಡು. ಅದೇ ರೀತಿ ಈ ಕಲಿಯುಗದಲ್ಲಿ ಜನ ಬಹಳ ಬಾಧೆ ಪಡ್ತಾ ಇದ್ದಾರೆ, ಅವರೆಲ್ಲರಿಗೂ ನೀನು ಅನುಗ್ರಹ ಮಾಡು. ಯಾವ ರೀತಿ ನಿನ್ನ ನಾಮನ ಸದಾ ನಾಲಿಗೆಯಲ್ಲಿ ಇರ್ತಕ್ಕಂತ ನಾಲಿಗೆಯಿಂದ ಸ್ಪರ್ಶಕ್ಕಂತ ಅನುಗ್ರಹನ ಮಾಡೋ ಅಂತ ಬೇಡಿಕೊಳ್ಳುತ್ತಾ ಪರಮಾತ್ಮನಿಗೆ ವಂದಿಸಿ ನಂತರ ಅವರು ತೀರ್ಥ ಸ್ನಾನಗಳಿಗೆ ಹೊರಡ್ತಾರೆ. ಪಾಪ ವಿನಾಶನದಲ್ಲಿ ಮಿಂದು ಪಾಪವನ್ನೇ ತೊಳೆದಂದು ಪಾಂಡು ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ. ಭೂಗರ್ಭದಲ್ಲಿ ರಾಮಕೃಷ್ಣ ತೀರ್ಥದಲ್ಲಿ, ಅಸ್ಥಿ ತೀರ್ಥದಲ್ಲಿ, ಕಾಕುಸ್ಥಾನ ಜಾಬಾಲ ತೀರ್ಥದಲ್ಲಿ, ಕನಕಸ ತೀರ್ಥದಲ್ಲಿ, ಆಗಾತಿಯಲ್ಲಿ, ಕಟಹ ತೀರ್ಥದಲ್ಲಿ, ರಸಾಯನ ಸರೋವರದಲ್ಲಿ, ಈ ರೀತಿಯಾಗಿ ಎಲ್ಲಾ ತೀರ್ಥಗಳಲ್ಲಿ ಅವರು ಸ್ನಾನವನ್ನ ನೆರವೇರಿಸ್ತಾರೆ. ಯಾವ ರೀತಿ ನೆರವೇರಿಸ್ತಾರೆ? ಇಷ್ಟು ತೀರ್ಥಗಳೇ ನಿಷ್ಠೆಯಿಂದಲೇ ಸ್ನಾನ ಸಂತುಷ್ಟಿ ಮಾಡುತ್ತಲೇ ಶ್ರೇಷ್ಠ ತೀರ್ಥಗಳಲ್ಲಿದ್ದ ತಿಳಿದಷ್ಟು ಮಹಿಮೆಯನ್ನು ತಿಳಿದು ತೀರ್ಥಗಳ ಮಹಿಮೆಯನ್ನು ತಿಳಿದು ಅಲ್ಲಿ ಯಾವ ಭಗವತ್ ರೂಪಗಳ ಚಿಂತನೆ ಮಾಡಬೇಕು ಆ ಭಗವದ್ ರೂಪಗಳನ್ನ ಚಿಂತನೆ ಮಾಡುತ್ತಾ ಅದರ ಮಹಾತ್ಮವನ್ನು ಸ್ಮರಿಸಿಕೊಳ್ಳುತ್ತಾ ಎಲ್ಲಾ ತೀರ್ಥಗಳಲ್ಲಿ ಅವರು ಸ್ನಾನವನ್ನ ಮಾಡ್ತಾರೆ. ಸ್ನಾನ ವಿಷಯ ಆಗ್ತದೆ. ನಂತರ ಅವರು ಪರಮಾತ್ಮನ ವಾಹನಗಳನ್ನ ದರ್ಶನ ಮಾಡ್ಕೋತಾರೆ. ಅಲ್ಲಿ ತಿರುಪತಿಯಲ್ಲಿ ವಾಹನಗಳು ಯಾವ ರೀತಿಯಾಗಿ ನಡೀತೇವೆ ಆ ವಿಷಯವನ್ನು ಸಹಿತ ಇಲ್ಲಿ ಅವರು ನಿರೂಪಿಸಿದ್ದಾರೆ. ಅಕ್ಕರದಿಂದಲೇ ಧ್ವಜಾರೋಹಣವಾಗಿ ಚಿಕ್ಕ ಶೇಷನ್ನ ವಾಹನ ರೂಢನಾಗುವ, ಮುಕ್ಕಣ್ಣ ಸತ್ಯ ವಾಹನ ರೂಢನಾಗಿ ತಕ್ಕ ಸುರರಧಿಯನ್ನು ಏರುವ, ಪಲ್ಲಕ್ಕಿ ಏರಿಕೊಂಡು ಮೆಲ್ಲಗೆ ಮೆರೆಯುತ್ತಾ ಮಲ್ಲ ಮರ್ದನ ಆಂಜನೇಯನ್ನೇರುವ, ಬಲ್ಯದ ಸೂರ ಪ್ರಭೆಯನ್ನು ಹತ್ತಿಕೊಂಡು ನಲ್ಲೇರ ಒಡಗೂಡ ರಥದಲ್ಲಿ ಬರುವ. ಇದು ಹಗಲು ವಾಹನಗಳ ಒಂದು ವಿವರ. ರಾತ್ರಿಯಲ್ಲಿ ಭಾರಿ ಫಣಿಯಾನೆಯಲ್ಲಿ ಬ್ರಹ್ಮ ವಾಹನವೇರಿ ಚಾರುತರದ ಮುತ್ತಿನ ಮಂಟಪದಲ್ಲಿ ಮೆರೆವ, ಸರ್ಪರಾಜನ ವಾಹನ ಸರ್ಕಾಗಿತ ಏರಿ ಗರುಡ ವಾಹನ ನೇರಿ ಬರಿ ಪಳೆಯುವ, ಹಸ್ತಿ ವಾಹನದ ಮೇಲೆ ಪ್ರಶಸ್ತವಾಗಿ ಕುಳಿತು ಮಸ್ತಕ ಹರಣ ಪ್ರಭೆಯನ್ನೇರುವ, ಸ್ವಸ್ಥದಿಂದಲೇ ಅಶ್ವರೂಢನವಾಗಿ ಶಿಸ್ತಿನಿಂದಲೇ ಬೀದಿಯಲ್ಲಿ ಬರುವ, ಲಕ್ಷ್ಮೀಪತಿಯು ಸುಲಕ್ಷಣದಲ್ಲಿ ಬರೆ ದಕ್ಷ ದೀವಟಿಗೆ ಸಾರು ಬೇರ್ಯಾದಿ ವಾದ್ಯಗರೆ, ಅಕ್ಷಯ ಫಲಗಳ ಭಕ್ತರ ನಿರೀಕ್ಷಿಸಿಕರೆ, ಲಕ್ಷ್ಮಣನ ವೆಂಕಟನ ಈ ವಿಧದಲ್ಲಿ ಮೆರೆಗೆ. ಎಲ್ಲ ಅವತಾರಗಳ ಎಲ್ಲ ವಾಹನಗಳ ಒಂದು ವಿವರವನ್ನು ಇಲ್ಲಿ ಕೊಡ್ತಾರೆ. ನಂತರದಲ್ಲಿ ತೇರಿನ ಸಂಭ್ರಮನ ಹೇಳ್ತಾರೆ. ತೇರನೇರಿ ಬಂದ ಸ್ವಾಮಿ ಭಕ್ತರ ಪ್ರೇಮಿ, ಆರು ಚಕ್ರವುಳ್ಳ ರಥದಿ ಸಿರಿದೇವಿಯ ಕುಡಿ, ತೇರನೇರಿ ಬಂದ ಸ್ವಾಮಿ ಭಕ್ತರ ಪ್ರೇಮಿ, ಶೋಣಿಪತಿಯ ರಥಕ್ಕೆ ಮಹಾವಾಣಿಯ ರಸರಥಿಕನಾಗಿ, ಪ್ರಾಣಮುಖ್ಯ ಈ ಪಥಕ್ಕೆಂದು ಜಾಣರಾಯ ತೋರುತ್ತಲಿ, ತೆರನೇರಿ ಬಂದ ಸ್ವಾಮಿ ಭಕ್ತರ ಪ್ರೇಮಿ. ಪರಮಾತ್ಮನ ತೇರಿಗೆ ಬ್ರಹ್ಮದೇವರೇ ರಥಿಕರು. ಹಗ್ಗ ಜಗ್ಗಿದರೆ ಬರೆನು, ಬಗ್ಗಿ ಹಿಗ್ಗಿದರೆ ಬರುವೆ, ಕಗ್ಗ ಜನರ ನುಗ್ಗು ಮಾಡುವೆ, ತಗ್ಗಿದವರಿ ಒಲಿವೆನೆನ್ನುತ್ತಾ ತೇರನೇರಿ ಬಂದ ಸ್ವಾಮಿ ಭಕ್ತರ ಪ್ರೇಮಿ. ಹಗ್ಗ ಜಗ್ಗದ್ರೆ ಪರಮಾತ್ಮ ಬರಂಗಿಲ್ಲಂತೆ, ಬಗ್ಗಬೇಕಂತೆ, ದಾಸತ್ವವನ್ನು ಹೊಸ್ಬೇಕಂತೆ. ನಾನು ದಾಸ, ನೀನು ಈಶಾ. ಈ ಒಂದು ಹಿಗ್ಗಿನಲ್ಲಿ ಪರಮಾತ್ಮನ ಹಗ್ಗವನ್ನು ಜಗ್ಗಿದಾಗ ಪರಮಾತ್ಮ ಬರ್ತಾನೆ. ರಥೋತ್ಸವ ರಥ ಬರ್ತದೆ. ಯಾಕೆ ಬರ್ತದೆ? ಕಗ್ಗು ಜನರ ನುಗ್ಗು ಮಾಡುವೆ, ತಗ್ಗಿದವರಿ ಒಲಿವೆನೆನ್ನುತ್ತಾ. ಯಾರು ಕಗ್ಗು ಜನರ ಇರ್ತಾರೆ, ಯಾರು ದಾಸರ ತೊಂದರೆ ಕೊಡ್ತಾರೆ ಅಂಥವ್ರನ್ನ ನಾನು ನಾಶ ಮಾಡ್ತೇನೆ. ಯಾರನ್ನು ದಾಸತ್ವ ಹಂಚಿಕೊಂಡಿರ್ತಾರೆ ಅವರಿಗೆ ನಾನು ಒಲಿತೇನೆ ಅಂತ ಹೇಳಿ ಈ ರೀತಿಯಾಗಿ ತೇರನೇರಿ ಬಂದ ಸ್ವಾಮಿ ಭಕ್ತರ ಪ್ರೇಮಿ. ದಾಸ ಜನರು ನಿಂತು ಅತಿ ತೋಷದಿ ಮೈ ಮರೆದು, ದೋಷ ದೂರನೆ ಬಾರೋ ಬೇಗನ್ ದಾಸಮಯದಿ ಕರೆಯೇ, ತೇರನೇರಿ ಬಂದ ಸ್ವಾಮಿ ಭಕ್ತರ ಪ್ರೇಮಿ. ಅನೇಕ ಜನರು ಹಿಂದಕ್ಕೆ ಹರಿದಾಸರಲ್ಲಿ ಹೋಗಿ ಕರೆದಾರೆ. ಸಾಗಿ ಬಾರಯ್ಯ ಭವರೋಗದ ವೈದ್ಯನೇ, ನಡೆದು ಬಾರಯ್ಯ ಗೋಪಾಲದಾಸರು, ಅವರೆಲ್ಲರನ್ನು ಸ್ಮರಿಸ್ಕೊಳ್ತಾರೆ. ಅವಾಗ ಆ ರೀತಿ ಕರ್ಣಿಕರು ಇಲ್ಲಿ ಸಹಿತ ದೋಷ ದೂರನೆ ಬಾರು ಎಂಬೆ ಆ ಸಮಯದಲ್ಲಿ ಕರೀತಾರೆ. ಈ ರೀತಿಯಾಗಿ ಕಟ್ಟು ಮನುಜರಿರಲಿ, ಅತಿ ಕೊಟ್ಟಿ ಗುಣದವರಿರಲಿ, ಥಟ್ಟನೆ ಈ ಗೆರಗಲವರ ಭವ ಕಟ್ಟಿ ಬಿಡಿಸಿ ಕಾಯುವೆನೆನ್ನುತ್ತಾ. ಕೆಟ್ಟ ಮನುಜರಿರಲಿ, ಕೊಟ್ಟಿ ಗುಣದವರಿರಲಿ, ಆದರೆ ನನ್ನಲ್ಲಿ ಯಾರು ದಾಸತ್ವವನ್ನು ಬೇಡಿ ಬರ್ತಾರೋ ಅಂಥವ್ರು ನಾನು ಭವ ಕಟ್ಟು ಬಿಡಿಸಿ ಕಾಯುತ್ತೇನೆ ಅಂತ ಪರಮಾತ್ಮ ತೇರನ್ನ ಏರ್ತಾನಂತೆ.
ಕಾಸು ಕೊಡದ ವಿನಃ ತುಸು ದಾಟಲಾರೆ ನೆನುತ ರಾಶಿ ಧನ ದಾಸರಿಂದ ಬ್ಯಾಸರಿಲ್ಲದೆ ಅಲ್ಲೇ ಕಾಸನ್ನ ಹಾಕಿ ಪರಮಾತ್ಮನಿಗೆ ಆರತಿಯನ್ನು ಮಾಡ್ತಾರೆ. ಆ ದೃಶ್ಯವನ್ನು ಹೇಳ್ತಾರೆ. ಬಕುದ ಜನರ ಆಸೆಯಂತೆ ಚಿಕ್ಕ ಫಲಗಳನ್ನು ಬೀರುತ್ತ ಲಕ್ಷ್ಮೀ ರಮಣನಾದ ಚಿಕ್ಕ ವೆಂಕಟನು ವೇಗ ನೇರಿ ಬಂದ ಸ್ವಾಮಿ ಭಕ್ತರ ಪ್ರೇಮಿ ರಥೋತ್ಸವನ ಕಣ್ತುಂಬ ನೋಡಿಕೊಂಡು ಆ ಗುರುರಾಯರು ಪರಮಾತ್ಮನ ಬೇಡಿಕೊಳ್ತಾರೆ. ಚಾರು ದಿಕ್ಕಿಲೆ ಮೆರೆದು ಶ್ರೀವರ ತೇರ ನೆಲೆಯಲು 4 ದಿಕ್ಕಿನ ಸಂಭ್ರಮನ ಕಣ್ತುಂಬ ತುಂಬಿತಾರೆ. ಮುರಾರಿಯನ್ನು ಸ್ಮರಿಸುತ್ತನ ಬಂದನು ತಾನೆಳೆದ ಮಂದಿರಕ್ಕೆ. ಪರಮಾತ್ಮನನ್ನ ವೆಂಕಟೇಶನನ್ನ ಸ್ಮರಿಸುತ್ತಾ ತಾವೆಲ್ಲಿ ಉಳ್ಕೊಂಡಿದ್ರು ಆ ಛತ್ರಕ್ಕೆ ಬರುತ್ತಾರೆ. ತಿರುಗಿ ಊರಿಗೆ ಹೋಗಲ್ಯಾಂಗೆ ನಿನ್ನಿರವ ಬೆಟ್ಟು ಎನ್ನುತ್ತ ಮನದಿ ಮರುಗುತ್ತಲೆ ಮಲಗಿರಲು ತಿರುಮಲ ನಾಗ ಕಂಡನು ಕನಸಿನಲಿ. ಅವರು ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿ, ಪರಮಾತ್ಮ ನಿನ್ನ ಬಿಟ್ಟು ನಾನು ಹೆಂಗ್ ಹೋಗ್ಲಿ, ನೀನಿಲ್ಲದೆ ನನ್ಗ ಜೀವನ ಅಸಾಧ್ಯ, ನಿನ್ನ ದಾಸತ್ವವನ್ನು ಕೊಡು, ನಿನ್ನ ಮೂರ್ತಿಯ ಧ್ಯಾನ ಮಾಡಿಸು, ನಿನ್ನ ಸೇವೆಯನ್ನ ಮಾಡಿಸು ಅಂತ ಹೇಳಿ ಪರಮಾತ್ಮನನ್ನ ಸ್ಮರಿಸುತ್ತಾ, ನಿನ್ನ ಬಿಟ್ಟು ನನಗೆ ಹೋಗೋದಾಗೋದಿಲ್ಲ, ತಿರುಗಿ ಹೋಗಲ್ಯಾಂಗೆ ನಿನ್ನೆರವ ಬಿಟ್ಟು ಎನ್ನುತ್ತಾ ಮನದಿ ಮರುಗುತ್ತಲೇ ಮನಸ್ಸಿನಲ್ಲಿ ಮರುಗುತ್ತಾ ಮಲಗುತ್ತಾರೆ. ಆ ಒಂದು ದಿವಸ ಪರಮಾತ್ಮ ಬೆಳಗ್ಗಿನ ಸಮಯದಲ್ಲಿ ಕನಸಿನಲ್ಲಿ ಬರ್ತಾನೆ. ಮುಂದೆ ಏನಾಗ್ತದೆ ಎಂಬುದನ್ನ ನಾಳೆ ದಿವಸ ನೋಡೋಣ ಅನ್ನುತ್ತಾ ಈ ರೀತಿಯಾಗಿ ವೆಂಕಟದಾಸರು ತಿರುಪತಿ ಗಿರಿಯಾತನ ಗುರುರಾಯರ ಮುಖಾಂತರ ಮಾಡಿಸಿ ನಮಗೆ ಅನೇಕ ತತ್ವಗಳನ್ನ, ನೀತಿಗಳನ್ನ, ಉಪದೇಶಗಳನ್ನ ನೀಡಿದ್ದಾರೆ ಅಂತ ಹೇಳುತ್ತಾ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಅವ್ರು ಹೇಳ್ತಕ್ಕಂಥ ಒಂದು ಉಹಾಭಾಗವನ್ನು ಹೇಳಿ ಇವತ್ತಿನ ಚರಿತ್ರಾಂಶವನ್ನ ಮುಗಿಸ್ತಾ ಇದ್ದೇನೆ. ಅನಘಾನೆಂದೊಮ್ಮೆ ನೆನೆದ ಮಾನವ ಪಾಪ ವನದಿ ದಾಟುವ ಬಹು ವೇಗದಿಂದ, ಜನನ ಮರಣ ವಿನಿತಿಲ್ಲ ಅವನೇ ಸಜ್ಜನ ಶಿರೋಮಣಿ ಕಾಣೋ ಸರ್ವರುಳು, ಜನಕ ಜನನೆ ಮೊದಲಾದ 101 ಕುಲವ ಪಾವನ ಮಾಡುವ ಪ್ರತಿ ದಿನಗಳಲ್ಲಿ, ವನಿತಾದಿ ವಿಷಯಗಳನುಭವಿಸುತ್ತ ತನ್ನ ಮನೆಯೊಳಿರಲವ ಜೀವನ ಮುಕ್ತನು, ತನಕಾದಿ ಮುನಿಗಳ ಮನಕೆ ನಿಲುಕ ದಿಪ್ಪ ಘನ ಮಹಿಮನು ಬಂದು ಕುಣಿವ ಮುಂದೆ, ಹನುಮ ವಂದಿತ ಜಗನ್ನಾಥ ವಿಠ್ಠಲರೆಯ ಅನಿಮಿತ್ಯ ಬಂಧುನಿ ಯಾವ ಕಾಲದಲ್ಲಿ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಮಧ್ಯೇಶ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.